ಮನುಷ್ಯನಿಗೆ ಯಾವ ಸಂದರ್ಭದಲ್ಲಿ ಏನು ವಕ್ಕರಿಸುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ದರ್ಶನ್ ಕಥೆ ನೋಡಿ. ಹಿಂದೆ ಅವರು ಇದೇ ಒಂದು ವರ್ಷದ ಹಿಂದೆ ಎಷ್ಟರ ಮಟ್ಟಿಗೆ ಅವರು ಸಂಕ್ರಾಂತಿ ಆಚರಿಸಿದರು ಅವ್ರ ತೋಟದ ಮನೆಯಲ್ಲಿ. ಆದರೆ ಈಗ ಜೈಲಿನಲ್ಲಿ ಆಚರಣೆ. ಇದೇ ಕಾಲ ಹೆಂಗೆ ಬದಲಾಗುತ್ತೆ ಅನ್ನೋಕ್ಕೆ. ಜೈಲಿನಲ್ಲಿ ಹಬ್ಬ ಆಚರಿಸಿದ್ದಾರೆ, ಜೈಲವ್ರು ಕೊಟ್ಟಂಥ ಸಿಹಿ ತಿಂಡಿ ಸೇವನೆ ಮಾಡಿದ್ದಾರೆ, ಜೊತೆಗೆ ಬೇಸರ ಕೂಡ ಮಾಡ್ಕೊಂಡಿದ್ದಾರಂತೆ. ಎಂಥ ಸ್ಥಿತಿ ನಮ್ಮದು. ಸುಮ್ಮನೆ ಈ ವರ್ಷ ಜೈಲಲ್ಲಿರಬೇಕಾದಂಥ ಪರಿಸ್ಥಿತಿ ಬಂದ್ಬಿಡ್ತು. ಹಿಂದೆ ನಾವು ಯಾವ ರೀತಿ ತೋಟದ ಮನೆಯಲ್ಲಿ ಸಂಕ್ರಾಂತಿ ಮಾಡಿದ್ವಿ, ಈಗ ನೋಡಿ ಎಂಥ ಸ್ಥಿತಿ ಅಂತ ಬೇಸರ ವ್ಯಕ್ತಪಡಿಸಿದಾರಂತೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಜಪ್ಪ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಬೇಸರ ಇದ್ದೇ ಇರುತ್ತೆ ಸಹಜವಾಗಿ. ಯಾಕಂದರೆ ನೋಡಿ, ಒಂದು ವರ್ಷದಲ್ಲಿ ಆದಂಥ ಬದಲಾವಣೆಗಳಿದಾವಲ್ಲ, ಒಂದೆರಡಲ್ಲ. ಹಿಂದೆ ಭಾಳ ಸಡಗರ ಸಂಭ್ರಮದಿಂದ ಆಚರಿಸಿದಂಥವರು ಈಗ ಜೈಲಿನಲ್ಲಿ ಸಂಕ್ರಾಂತಿ ಆಚರಣೆ ಮಾಡುವಂಥ ಸ್ಥಿತಿ. ಏನಂತೀರಿ? ರಂಗನಾಥ್, ಬೇರೆ ಹಬ್ಬಗಳನ್ನ ಹೋಲಿಕೆ ಮಾಡ್ಕೊಂಡ್ರೆ ನಟ ದರ್ಶನ್ಗೆ ಸಂಕ್ರಾಂತಿ ಹಬ್ಬ ಅನ್ನುವಂಥದ್ದು ತುಂಬಾನೇ ಸ್ಪೆಷಲ್. ಯಾಕಂತಂದ್ರೆ ಅವರು ಪ್ರತಿ ಸಂಕ್ರಾಂತಿ ಹಬ್ಬದ ದಿನ ಕೂಡ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಉಳಿಸ್ಕೊಳ್ತಾ ಇದ್ರು. ಅಲ್ಲಿರುವಂತಹ ಅವರ ನೆಚ್ಚುಮೆಚ್ಚಿನ ಒಂದು ಕುದುರೆ ಸೇರಿದಂತೆ ದನ ಕರುಗಳಿಗೆ ಸ್ನಾನವನ್ನ ಮಾಡಿಸಿ ಅವರೇ ಸ್ವತಃ ಕಿಚ್ಚನ ಹಾಯಿಸೋದ್ರ ಮೂಲಕವಾಗಿ ಅಲ್ಲಿದ್ದಂತ ಅವರ ತೋಟದಲ್ಲಿ ಕೆಲಸ ಮಾಡ್ತಿದ್ದಂತ ಅಷ್ಟು ಜನರಿಗೆ ಬಟ್ಟೆಗಳನ್ನ ಕೊಡಿಸೋದ್ರ ಮೂಲಕವಾಗಿ ತುಂಬಾ ಸಂಭ್ರಮ ಸಡಗರದಿಂದ ಸಂಕ್ರಾಂತಿ ಹಬ್ಬವನ್ನ ಮಾಡ್ಕೊಳ್ತಾ ಇದ್ರು. ಕಳೆದ ವರ್ಷ ಕೂಡ ಮಧ್ಯಂತರ ಜಾಮೀನನ್ನ ಪಡ್ಕೊಂಡ್ಬಂದು ತಮ್ಮ ಫಾರ್ಮ್ ಹೌಸ್ ನಲ್ಲಿ ಸಂಕ್ರಾಂತಿ ಹಬ್ಬನ ತುಂಬಾನೇ ಸಡಗರದಿಂದ ಆಚರಣೆ ಮಾಡ್ಕೊಂಡು ಆ ಫೋಟೋ ಕೂಡ ಸಾಕಷ್ಟು ವಿಡಿಯೋ ವೈರಲ್ ಆಗಿತ್ತು. ಆದ್ರೆ ಈ ಬಾರಿ ಹಾಗಿಲ್ಲ. ಇಲ್ಲಿ ವಿಜಯಲಕ್ಷ್ಮಿ ಅವರು ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಿದ್ರೆ ನಟ ದರ್ಶನ್ ಜೈಲಿನಲ್ಲೇ ಕಾಲ ಕಳೆಯುವಂತೆ ಆಗಿರುವಂತದ್ದು. ಅಲ್ಲಿ ಸಹಜವಾಗಿ ಇಷ್ಟೊಂದು ಸಂಭ್ರಮ ಸಡಗರದಿಂದ ಕೂಡ್ತಾ ಇದ್ದಂತ ಸಂಕ್ರಾಂತಿ ಹಬ್ಬ ಈ ಸಾರಿ ಕತ್ತಲೆ ಕೋಣೆಯಲ್ಲಿ ಇದೆಯಲ್ಲ ಅನ್ನುವಂತಹ ಒಂದು ಬೇಸರವನ್ನ ತಮ್ಮ ಜೊತೆ ಇದ್ದಂತಹ ಒಂದಿಷ್ಟು ಸಹ ಖೈದಿಗಳ ಜೊತೆಗೂ ಕೂಡ ಹಂಚಿಕೊಂಡಿರುವಂತದ್ದು. ಅಲ್ಲದೆ ಅಲ್ಲೇ ಇರುವಂತಹ ದೇವರ ಫೋಟೋಗೆ ಕೈ ಮುಗಿದು ಒಂದಿಷ್ಟು ಆಧ್ಯಾತ್ಮಿಕತೆಯ ಒಲವನ್ನ ನೆನಪಿಸಿದ್ದಾರೆ ಅನ್ನುವಂತ ಮಾಹಿತಿ ಜೈಲು ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಧನ್ಯವಾದ ತಮ್ಮ ಮಾಹಿತಿಗೆ. ಮನುಷ್ಯನಿಗೆ ಯಾವ ಸಂದರ್ಭದಲ್ಲಿ ಏನು ವಕ್ಕರಿಸುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ದರ್ಶನ್ ಕಥೆ ನೋಡಿ. ಹಿಂದೆ ಅವರು ಇದೇ ಒಂದು ವರ್ಷದ ಹಿಂದೆ ಎಷ್ಟರ ಮಟ್ಟಿಗೆ ಅವರು ಸಂಕ್ರಾಂತಿ ಆಚರಿಸಿದರು ಅವ್ರ ತೋಟದ ಮನೆಯಲ್ಲಿ. ಆದರೆ ಈಗ ಜೈಲಿನಲ್ಲಿ ಆಚರಣೆ. ಇದೇ ಕಾಲ ಹೆಂಗೆ ಬದಲಾಗುತ್ತೆ ಅನ್ನೋಕ್ಕೆ. ಜೈಲಿನಲ್ಲಿ ಹಬ್ಬ ಆಚರಿಸಿದ್ದಾರೆ, ಜೈಲವ್ರು ಕೊಟ್ಟಂಥ ಸಿಹಿ ತಿಂಡಿ ಸೇವನೆ ಮಾಡಿದ್ದಾರೆ, ಜೊತೆಗೆ ಬೇಸರ ಕೂಡ ಮಾಡ್ಕೊಂಡಿದ್ದಾರಂತೆ. ಎಂಥ ಸ್ಥಿತಿ ನಮ್ಮದು. ಸುಮ್ಮನೆ ಈ ವರ್ಷ ಜೈಲಲ್ಲಿರಬೇಕಾದಂಥ ಪರಿಸ್ಥಿತಿ ಬಂದ್ಬಿಡ್ತು. ಹಿಂದೆ ನಾವು ಯಾವ ರೀತಿ ತೋಟದ ಮನೆಯಲ್ಲಿ ಸಂಕ್ರಾಂತಿ ಮಾಡಿದ್ವಿ, ಈಗ ನೋಡಿ ಎಂಥ ಸ್ಥಿತಿ ಅಂತ ಬೇಸರ ವ್ಯಕ್ತಪಡಿಸಿದಾರಂತೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಜಪ್ಪ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಬೇಸರ ಇದ್ದೇ ಇರುತ್ತೆ ಸಹಜವಾಗಿ. ಯಾಕಂದರೆ ನೋಡಿ, ಒಂದು ವರ್ಷದಲ್ಲಿ ಆದಂಥ ಬದಲಾವಣೆಗಳಿದಾವಲ್ಲ, ಒಂದೆರಡಲ್ಲ. ಹಿಂದೆ ಭಾಳ ಸಡಗರ ಸಂಭ್ರಮದಿಂದ ಆಚರಿಸಿದಂಥವರು ಈಗ ಜೈಲಿನಲ್ಲಿ ಸಂಕ್ರಾಂತಿ ಆಚರಣೆ ಮಾಡುವಂಥ ಸ್ಥಿತಿ. ಏನಂತೀರಿ? ರಂಗನಾಥ್, ಬೇರೆ ಹಬ್ಬಗಳನ್ನ ಹೋಲಿಕೆ ಮಾಡ್ಕೊಂಡ್ರೆ ನಟ ದರ್ಶನ್ಗೆ ಸಂಕ್ರಾಂತಿ ಹಬ್ಬ ಅನ್ನುವಂಥದ್ದು ತುಂಬಾನೇ ಸ್ಪೆಷಲ್. ಯಾಕಂತಂದ್ರೆ ಅವರು ಪ್ರತಿ ಸಂಕ್ರಾಂತಿ ಹಬ್ಬದ ದಿನ ಕೂಡ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಉಳಿಸ್ಕೊಳ್ತಾ ಇದ್ರು. ಅಲ್ಲಿರುವಂತಹ ಅವರ ನೆಚ್ಚುಮೆಚ್ಚಿನ ಒಂದು ಕುದುರೆ ಸೇರಿದಂತೆ ದನ ಕರುಗಳಿಗೆ ಸ್ನಾನವನ್ನ ಮಾಡಿಸಿ ಅವರೇ ಸ್ವತಃ ಕಿಚ್ಚನ ಹಾಯಿಸೋದ್ರ ಮೂಲಕವಾಗಿ ಅಲ್ಲಿದ್ದಂತ ಅವರ ತೋಟದಲ್ಲಿ ಕೆಲಸ ಮಾಡ್ತಿದ್ದಂತ ಅಷ್ಟು ಜನರಿಗೆ ಬಟ್ಟೆಗಳನ್ನ ಕೊಡಿಸೋದ್ರ ಮೂಲಕವಾಗಿ ತುಂಬಾ ಸಂಭ್ರಮ ಸಡಗರದಿಂದ ಸಂಕ್ರಾಂತಿ ಹಬ್ಬವನ್ನ ಮಾಡ್ಕೊಳ್ತಾ ಇದ್ರು. ಕಳೆದ ವರ್ಷ ಕೂಡ ಮಧ್ಯಂತರ ಜಾಮೀನನ್ನ ಪಡ್ಕೊಂಡ್ಬಂದು ತಮ್ಮ ಫಾರ್ಮ್ ಹೌಸ್ ನಲ್ಲಿ ಸಂಕ್ರಾಂತಿ ಹಬ್ಬನ ತುಂಬಾನೇ ಸಡಗರದಿಂದ ಆಚರಣೆ ಮಾಡ್ಕೊಂಡು ಆ ಫೋಟೋ ಕೂಡ ಸಾಕಷ್ಟು ವಿಡಿಯೋ ವೈರಲ್ ಆಗಿತ್ತು. ಆದ್ರೆ ಈ ಬಾರಿ ಹಾಗಿಲ್ಲ. ಇಲ್ಲಿ ವಿಜಯಲಕ್ಷ್ಮಿ ಅವರು ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಿದ್ರೆ ನಟ ದರ್ಶನ್ ಜೈಲಿನಲ್ಲೇ ಕಾಲ ಕಳೆಯುವಂತೆ ಆಗಿರುವಂತದ್ದು. ಅಲ್ಲಿ ಸಹಜವಾಗಿ ಇಷ್ಟೊಂದು ಸಂಭ್ರಮ ಸಡಗರದಿಂದ ಕೂಡ್ತಾ ಇದ್ದಂತ ಸಂಕ್ರಾಂತಿ ಹಬ್ಬ ಈ ಸಾರಿ ಕತ್ತಲೆ ಕೋಣೆಯಲ್ಲಿ ಇದೆಯಲ್ಲ ಅನ್ನುವಂತಹ ಒಂದು ಬೇಸರವನ್ನ ತಮ್ಮ ಜೊತೆ ಇದ್ದಂತಹ ಒಂದಿಷ್ಟು ಸಹ ಖೈದಿಗಳ ಜೊತೆಗೂ ಕೂಡ ಹಂಚಿಕೊಂಡಿರುವಂತದ್ದು. ಅಲ್ಲದೆ ಅಲ್ಲೇ ಇರುವಂತಹ ದೇವರ ಫೋಟೋಗೆ ಕೈ ಮುಗಿದು ಒಂದಿಷ್ಟು ಆಧ್ಯಾತ್ಮಿಕತೆಯ ಒಲವನ್ನ ನೆನಪಿಸಿದ್ದಾರೆ ಅನ್ನುವಂತ ಮಾಹಿತಿ ಜೈಲು ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಧನ್ಯವಾದ ತಮ್ಮ ಮಾಹಿತಿಗೆ.